ಈಗ ಆಗಲೇ ನಮ್ಮ ಬೋನ್ ರೆಡಿ ಆಗಿದೆ, ಹುಲ್ಲೆಲ್ಲ ನೀಟಾಗಿದೆ. ಇವಾಗ ಹುಲ್ಲೆಲ್ಲ ಒಳಗಡೆ ಹಾಕಬೇಕು. ಇದು ಹೆಂಗೆ ಇರ್ತೈತೆ ಅಂತ ತೋರಿಸ್ಕೊಡ್ತೀನಿ. ನೋಡ್ಬೋದು, ಈ ಥರ ಬರುತ್ತೆ ಬೋನು. ಒಳಗಡೆ ಎಲ್ಲ ತೋರಿಸ್ಕೊಡ್ತೀನಿ ಬಿಡಿ. ನೋಡ್ಬೋದು, ಒಳಗಡೆನೂ ಹಂಗೆ ಇಡೋದು. ಮೊದಲು ಹೆಂಗಿತ್ತು ಹಂಗೆ. ಈ ಕಡೆ ಮಾತ್ರ ಅಂದರೆ ಬೆಕ್ಕು ಹೋಗ್ಬಾರ್ದು ಅಂತ, ಬೆಕ್ಕೆಲ್ಲ ಕಿತ್ತಾಕ್ಬಾರ್ದು ಅಂತ ಇದ್ರ ಮಾಡಿರೋದು. ಮೊದಲು ಒಂದು ಪದರ ಮೆಸ್ ಹಾಕಿದ್ದೀವಿ ಸ್ಟಾರ್ಟಿಂಗು. ಅದಾಗಿದ್ಮೇಲೆ ಕೊಂಬಿದ್ದು ಬರುತ್ತೆ ಇಲ್ಲ, ಲವ್ ಬಾಲ್ಸ್ ಹಾಕಿದ್ವಲ್ಲ ಅದು. ಆಮೇಲೆ ಇದೇ ಥರದ್ದು 2 ಮೆಸ್ ಹಾಕಿದ್ದೀವಿ ಒಳಗಡೆ. ಒಟ್ಟಾಗಿ 4 ಮೆಸ್ ಹಾಕಿದ್ದೀವಿ ಸೇಫ್ಟಿಗೆ ಅಂತ. ಇವಾಗ ಫುಲ್ಲು ಹುಲ್ಲೆಲ್ಲ ಹಾಕ್ಬೇಕು ಕೆಳಗಡೆ, ಅಂದರೆ ಕಸರೆ ಹಾಕ್ಬಾರ್ದು ಅಂತ. ಹೊಸ್ದಾಗಿ ಆಗಿರೋದ್ರಿಂದ ತೆಗಿಯೋಕ್ಕೆ ಕಷ್ಟ ಒಂದು ಸ್ವಲ್ಪ. ಇವಾಗೆಲ್ಲ ಹುಲ್ಲೆಲ್ಲ ಇಕ್ಕೋ ಅಷ್ಟರಲ್ಲಿ ನಾನು ನಿಮಗೆ ಪಾರಿವಾಳದ ಬಗ್ಗೆ ತೋರಿಸ್ಕೊಡ್ತೀನಿ. ನೋಡ್ಬತ್ತಿವತ್ತು ಇವು ಬೋನ್ ಎಲ್ಲೈತಿ ಅಂತ ಹುಡ್ಕಾಡ್ತವೆ. ಅವಾಗಲಿಂದ ನೋಡ್ಬೋದು. ಲಾಸ್ಟ್ ವೀಡಿಯೋದಲ್ಲೂ ಸಮೇತ ಅಷ್ಟೇ, ಅಂದರೆ ಒಂದು ½ ಅನ್ ಅವರಿಂದ ಮಾಡಿದ ವಿಡಿಯೋ. ಅದರಲ್ಲೂ ಅಷ್ಟು ಇಲ್ಲೇ ಇದ್ವು, ಅಂದರೆ ಇದು ಸಪ್ರೇಟಾಗಿ ಮುಚ್ಚಿದ್ವಿ. ಅಂದರೆ ಎಕ್ಸ್ಟ್ರಾ ಬೋನ್ ಇತ್ತಲ್ಲ ನಮ್ಮ ಹತ್ರ, ಅದ್ರಲ್ಲಿ ಮುಚ್ಚಿದ್ವಿ. ಇವಾಗ ಫ್ರೀಯಾಗಿ ಬಿಟ್ಟಿರೋದ್ರಿಂದ 2 ಇಲ್ಲಿ ಬೋನ್ ಮನೆ ಒಳಗಡೆ ಹೋಗೋಕ್ಕಂತೂ ಹುಡ್ಕಾಡ್ತವೆ. ಇದು ಗಂಡು ಮತ್ತು ಇದು 2 ಗಂಡುವೆ. ಇದು ರಿಂಗ್ಗಳು ಹಾಕಿದ್ದೀನಿ 2 ಕಾಲುಗಳಿಗೂ. ಇದಕ್ಕೆ ಒಂದೇ ಕಾಳು. ಇದಕ್ಕೆ ನಂಬರ್ ಹಾಕಿದ್ದೀನಿ. ಒಂದು ರಿಂಗು ನಂಬರ್, ಇನ್ನೊಂದು ರಿಂಗು ನಂಬರ್ ಹಾಕಿಲ್ಲ. ನೋಡ್ಬೋದು, ಪೀಸ್ ಇದು ರೊಟ್ಟಿ ಇರುತ್ತಲ್ಲ ಬಾಕ್ಸದು, ಆ ಪೀಸಲ್ಲಿ ಇಕ್ಕೊಬಿಟ್ಟು ಅದ್ರ ಮೇಲೆ ಹುಲ್ಲಾಕ್ತೀವಿ. ನೋಡ್ಬೋದು ಹುಲ್ಲು ಏನು ಸಾಫ್ಟಾಗಿರುತ್ತೆ, ಅಂದರೆ ಎಲ್ಲ ಒಣಗಾಗಿದೆ. ಈ ಹುಲ್ಗಿನ ಇನ್ನೊಂದು ಹುಲ್ಲಿದೆ, ಅದು ತೋರಿಸ್ಕೊಡ್ತೀನಿ. ಅಂದರೆ 2 ಒಂದೇ ಹುಲ್ಲೆ, ಅಂದರೆ ಇದು ಜಾಸ್ತಿ ಚೆನ್ನಾಗಿತ್ತು. ಅಂದರೆ ಇದು ನೆಂದಿರೋದ್ರಿಂದ ಒಂಥರ ಇದು ಎಲ್ಲ ಅಳ್ದುಬಿಡ್ತೀವಿ. ಒಂದು ಸ್ವಲ್ಪ ದಿವಸ ಆಗಿದ್ಮೇಲೆ ಬೇಡ ಹುಲ್ಲು ಹಾಕ್ಬೇಕಲ್ಲ. ನೋಡ್ಬೋದು, ಹುಲ್ಲೆಲ್ಲ ಹಾಕ್ತವನೆ. ಸಾಕು, ಜಾಸ್ತಿ ಅಳ್ಬೇಡ. ಹಂಗೆ ಹಾಕು, ಒಂದು ಸ್ವಲ್ಪ ಹತ್ರನೇ ಹಾಕು, ಜಾಸ್ತಿ ಅಳ್ಕೋಬಾರ್ದು. ನೋಡ್ಬೋದು, ಇವಾಗ ಇದು ಒಳಗಡೆ ಹಾಕ್ತವನೆ. ಇದು ನಮ್ಮ ಅಣ್ಣ ಹಾಕ್ತವನೆ ಒಳಗಡೆ ಎಲ್ಲ ಫುಲ್ಲು. ಮಗ ತೋರಿಸಿ. ಈಗ ಒಂದು ಜೊತೆ ಪೈಕಿ ಎತ್ಕೊಬಿಡ್ಬೇಕು ಅಂದ್ಕೊಂಡಿದ್ದೀವಿ ನಾಳೆ. ಆದರೆ ಎತ್ಕೊಬಿಡ್ಬೇಕು, ನಾಳೆ ಆಗಲ್ಲ, ನಾಳಿದ್ದು ಎತ್ಕೊಬಿಡ್ಬೇಕು. ಯಾಕೆಂದರೆ ನಮಗೆ ನಾಳೆನೂ ರಜೆ ಇದೆ ಸ್ಕೂಲು. ಅದರಿಂದ ಇವಾಗ ಹುಲ್ಲು ಹಾಕಿದ್ದಾದ್ಮೇಲೆ ತೋರಿಸ್ಕೊಡ್ತೀನಿ ನಿಮಗೆ. ನೋಡ್ಬೋದು, ಎಲ್ಲ ಇವಾಗ ಹಾಕೋಕೆ ತೋರಿಸ್ಕೊಡ್ತಾ ಇದ್ದೀವಿ. ಅಂದರೆ ಇದು ಸಾಫ್ಟ್ ಹುಲ್ಲು ಮಾತ್ರ ಹಾಕ್ತಾ ಇರೋದು. ಯಾಕೆಂದರೆ ಅಕ್ಕಿ ಕಾಲಕ್ಕೆ ನೈಟ್ ಹೊತ್ತಾಗಿ ಬೆಚ್ಚಗಿರಲಿ ಅಂತ. ನೈಟ್ ಹೊತ್ತು ಜಾಸ್ತಿ ಚಳಿ ಇರ್ತೈತಲ್ಲ, ಅದು ಬೇಡ. ಇವಾಗ ಮಳೆ ಸೀಸನ್ನು, ಮಳೆಯಲ್ಲಿ ಪಾಪ ಚಳಿ ಆಗ್ತೈತೆ, ಮಳೆ ಬಿದ್ದಾಗ ನೈಟ್ ಹೊತ್ತಾಗೆ. ಅದಕ್ಕೆ ಇವಾಗ ಹುಲ್ಲಾಕ್ತಾ ಇದ್ದೀವಿ. ಆವಾಗ ತುಂಬ ಇದು ಆರಾಮಾಗಿರ್ಬೋದು, ಬೆಚ್ಚಗಿರುತ್ತೆ. ನಿಮ್ಮ ಹತ್ರ ಪಾರಿವಾಳ ನೀವು ಈ ಥರನೇ ಹುಲ್ಲಾಕಿ, ಅವಾಗ ನಿಮ್ಮ ಪಾರಿವಾಳನ ಆರಾಮಾಗಿರ್ಬೋದು. ಇದು ಎಕ್ಸ್ಟ್ರಾ ಹುಲ್ಲಿದೆ, ಮದ್ದೆ ಹಾಕ್ಬಿಡ್ಬೇಕು ಇದು, ಅಂದರೆ ನಮ್ಮ ಜಾಕೋಗೆ. ತಗೋ, ನೋಡಿ ಅಣ್ಣ ಎಲ್ಲ ಅಂದ್ರಲ್ಲ ಮಳೆ ಬೀಳ್ತದೆ. ನೋಡ್ಬೋದು, ಹ್ಯಾಂಡ್ ಟ್ರೈನಿಂಗ್ ಅಂತ ಹೆಸರು ಕಾಲಿದೆ ಇಲ್ಲಿ. ನಮ್ಮ 2 ಅಕ್ಕಲಿಗೆ ಸಿಂಗಲ್ ಇದೆ. ಆಮೇಲಿಂದ ಹಿಂಗೆ ಬಂದಿದೆ ಗೂಡು ಒಳಗಡೆ. ಈಚ್ ಕಡೆ ನೋಡ್ಬೋದು ಇಷ್ಟು ಹಿಂಗಿದೆ. ಇವಾಗ ಚೆನ್ನಾಗಿದೆ ಫುಲ್ಲು ಪರ್ಫೆಕ್ಟ್ಗೆ. ಇವಾಗ ಅಕಸ್ಮಾತ್ ನಾವು ಏನಾದರೂ ಪಲ್ಟಿ ಎತ್ಕೊಂಡು ಬಂದಿದ್ದೀವಿ ಅಂದರೆ ನಮ್ಮ ಜಾಕು ಹಂಗಲ್ಲಿ ಇದ್ರಲ್ಲಿ ಹಾಕ್ತೀವಿ, ಇಲ್ಲಾಂದರೆ ಇನ್ನೊಂದು ಬೋನಲ್ಲಿ ಹಾಕ್ತೀವಿ ಜಾಕು. ಯಾಕೆಂದರೆ ಹೈಟ್ ಅಂದರೆ ಜಾಸ್ತಿ ಇದು ಧುಮ್ಕೋದು. ಅಕಸ್ಮಾತ್ ಧುಮ್ಕೈತೆ ಅಂದರೆ ಕೆಳಗಡೆ ಕೊಂದಕ್ಕಿದ್ದಕ್ಕೆ ಫುಲ್ ಹೈಟ್ ಆಗ್ತೈತೆ. ಅದಕ್ಕೆ ಅಂತ ಕೆಳಗಡೆ ಬೋನಲ್ಲಿ ಬಿಡ್ತೀವಿ, ಪೂರ್ತಿ ರೆಕ್ಕೆ ಬಾಳೋದಂಕ. ಆಮೇಲೆ ಪಲ್ಟಿ ಇಲ್ಲಿ ಬಿಡ್ತೀವಿ. ಇನ್ನೊಂದು ಗಣ್ಣದು ಇಲ್ಲಿ. ಒಂದು 3 ಅಕ್ಕಿ ಎತ್ಕೊಡ್ಬೇಕು. ನಾನು 2 ಅಕ್ಕಿ ಪಲ್ಟಿ, ಇನ್ನೊಂದು ಮಾಮೂಲಿ ಎತ್ಕೊಬರ್ತೀನಿ, ಅಂದರೆ ದುಬಾಜು ತಿರುವಾಲ್ ಎತ್ಕೊಬರ್ತೀನಿ. ಅವು ಎತ್ಕೊಬಂದಾಗ ನಿಮಗೆ ಅನ್ಬಾಕ್ಸಿಂಗ್ ವೀಡಿಯೋ ಕೊಡ್ತೀನಿ.